ಸುತ್ತಿ ಸುತ್ತುವ ಖಗವ ಗೂಢ ನೆನಪೆಳೆಯುವುದು, ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ, ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು, ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ವಿಶಿಷ್ಟ ಶೈಲಿಯಲ್ಲಿ ಜೀವನದ ಆಳವಾದ ತತ್ವಗಳನ್ನು ಸರಳವಾಗಿ ಹೇಳುತ್ತದೆ. ಮಂಕುತಿಮ್ಮನ ಈ ಕಗ್ಗದಲ್ಲಿ ಜೀವನವನ್ನು 2 ಉದಾಹರಣೆಗಳ ಮೂಲಕ ವಿವರಿಸುತ್ತಾರೆ. ಒಂದು ಪಕ್ಷಿ, ಇನ್ನೊಂದು ದನ. ಪಕ್ಷಿ ತನ್ನ ಗೂಡನ್ನು ನೆನಪಿಸಿಕೊಂಡು ಅದರತ್ತ ಹೋಗುವಂತೆ, ದನ ತನ್ನ ಗೂಟಕ್ಕೆ ಕಟ್ಟಿರುವ ಹಗ್ಗದಷ್ಟು ದೂರವನ್ನು ಮಾತ್ರ ಸುತ್ತುವಂತೆ, ಮನುಷ್ಯನು ಕೂಡ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿರಬೇಕು ಎನ್ನುತ್ತಾರೆ. ಮಂಕುತಿಮ್ಮನ ಪ್ರಕಾರ ಜೀವನವು ಪಕ್ಷಿಯಂತೆ ಇರಬೇಕು. ನಾವು ನಮ್ಮ ಮೂಲವನ್ನು, ನಮ್ಮ ಆತ್ಮವನ್ನು ನೆನಪಿಸಿಕೊಳ್ಳಬೇಕು. ಜೀವನದಲ್ಲಿ ನಾವು ಅನೇಕ ಬಂಧನಗಳನ್ನು ಹೊಂದುತ್ತೇವೆ. ಈ ಬಂಧನಗಳಿಂದ ಮುಕ್ತರಾಗಿ ನಾವು ನಮ್ಮ ಆತ್ಮವನ್ನು ಅರಿಯಬೇಕು. ಮಂಕುತಿಮ್ಮನು ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು ಎಂದು ಪ್ರಶ್ನಿಸುತ್ತಾರೆ. ಅಂದರೆ ಒಂದು ನಿರ್ದಿಷ್ಟ ತತ್ವವನ್ನು ಬಿಡದೆ ಹಿಡಿದಿಟ್ಟುಕೊಳ್ಳುವ ಜೀವನ ಯಾವುದಕ್ಕೆ ಸಮಾನ? ಅದು ಗಾಳಿಯಲ್ಲಿ ಹಾರುವ ಗಾಳಿಪಟದಂತೆ. ಯಾವಾಗ ಗಾಳಿ ಬೀಸುವುದನ್ನು ನಿಲ್ಲಿಸುತ್ತದೋ ಆಗ ಗಾಳಿಪಟವು ಬಿದ್ದು ಹೋಗುತ್ತದೆ. ಅದೇ ರೀತಿ ಒಂದು ನಿರ್ದಿಷ್ಟ ತತ್ವವನ್ನು ಬಿಡದೆ ಹಿಡಿದಿಟ್ಟುಕೊಳ್ಳುವವರು ಜೀವನದ ಯಾವುದೇ ಬದಲಾವಣೆಗೆ ಸಿದ್ಧರಾಗಿರುವುದಿಲ್ಲ. ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಒಂದು ಸರಳವಾದ ಚಿತ್ರಣದ ಮೂಲಕ ಆಳವಾದ ತತ್ವವೊಂದನ್ನು ಪ್ರತಿಪಾದಿಸಿದ್ದಾರೆ. ಪಕ್ಷಿ ತನ್ನ ಗೂಡಿಗೆ ಮರಳುವಂತೆ, ದನ ತನ್ನ ಬಂಧನದೊಳಗೆ ಸುತ್ತುತ್ತಿರುವಂತೆ, ನಾವು ಕೂಡ ಒಂದು ನಿರ್ದಿಷ್ಟ ತತ್ವ ಅಥವಾ ಧರ್ಮಕ್ಕೆ ಬದ್ಧರಾಗಬೇಕೆಂದು ಹೇಳುತ್ತಾರೆ. ಇಲ್ಲದಿದ್ದರೆ ನಮ್ಮ ಜೀವನವು ಗಾಳಿಪಟದಂತೆ ಅರ್ಥಹೀನವಾಗುತ್ತದೆ ಎಂಬುದು ಅವರ ವಾದ. ಧರ್ಮ ಎಂಬ ಪದವು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿಯೊಂದು ವಸ್ತುವಿಗೂ ಒಂದು ಸ್ವಭಾವವಿದೆ. ನೀರು ಹರಿಯುವುದು, ಬೆಂಕಿ ಉರಿಯುವುದು ಇವುಗಳೆಲ್ಲವೂ ಅವುಗಳ ಸ್ವಭಾವ. ಅದೇ ರೀತಿ ಮನುಷ್ಯನ ಸ್ವಭಾವವೆಂದರೆ ಮಾನವೀಯತೆ. ನಾವು ಈ ಮಾನವೀಯತೆಯನ್ನು ಕಳೆದುಕೊಂಡರೆ ನಮ್ಮ ಅಸ್ತಿತ್ವವೇ ಪ್ರಶ್ನಾರ್ಹವಾಗುತ್ತದೆ. ಒಂದು ನಿರ್ದಿಷ್ಟ ತತ್ವಕ್ಕೆ ಬದ್ಧರಾಗುವುದರಿಂದ ನಮಗೆ ಜೀವನದಲ್ಲಿ ಒಂದು ನಿರ್ದೇಶನ ಸಿಗುತ್ತದೆ. ಅದು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ನಾವು ಒಳ್ಳೆಯ ಕೆಲಸ ಮಾಡಲು ಅದು ಪ್ರೇರೇಪಿಸುತ್ತದೆ. ಇದರಿಂದ ಮನಸ್ಸು ಶಾಂತವಾಗುತ್ತದೆ, ಏಕೆಂದರೆ ನಾವು ಏನು ಮಾಡಬೇಕು ಎಂಬ ಗೊಂದಲ ಇರುವುದಿಲ್ಲ. ಧರ್ಮವನ್ನು ಕಳೆದುಕೊಂಡರೆ ನಮ್ಮ ಜೀವನವು ಗುರಿಯಿಲ್ಲದೆ ಅಲೆಯುವ ಗಾಳಿಪಟದಂತಾಗುತ್ತದೆ. ನಾವು ಒಂದು ಸ್ಥಿರವಾದ ಸ್ಥಿತಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಯಾವುದೇ ತೃಪ್ತಿಯನ್ನು ಅನುಭವಿಸುವುದಿಲ್ಲ. ಧರ್ಮವನ್ನು ಪಾಲಿಸುವುದು ಎಂದರೆ ಕೇವಲ ಧಾರ್ಮಿಕ ಆಚರಣೆಗಳನ್ನು ಮಾಡುವುದಷ್ಟೇ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಪಾಲಿಸುವುದು, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇತ್ಯಾದಿ ಗುಣಗಳನ್ನು ಬೆಳೆಸಿಕೊಳ್ಳುವುದು. ಇಂದಿನ ಯುವ ಪೀಳಿಗೆಯು ಹಲವಾರು ಆಯ್ಕೆಗಳೊಂದಿಗೆ ಗೊಂದಲಕ್ಕೊಳಗಾಗಿದೆ. ಸಾಮಾಜಿಕ ಮಾಧ್ಯಮ ಮತ್ತು ಇತರ ಅಂಶಗಳು ಅವರ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಿವೆ. ಈ ಸಂದರ್ಭದಲ್ಲಿ ಡಿ.ವಿ.ಜಿ. ಅವರ ಕಗ್ಗವು ಅವರಿಗೆ ಮಾರ್ಗದರ್ಶನವಾಗಬಹುದು. ಮಂಕುತಿಮ್ಮನ ಈ ಕಗ್ಗವು ನಮ್ಮನ್ನು ಆಳವಾಗಿ ಚಿಂತಿಸುವಂತೆ ಮಾಡುತ್ತದೆ. ನಾವು ಜೀವನದಲ್ಲಿ ಏನನ್ನು ಹುಡುಕುತ್ತಿದ್ದೇವೆ? ನಮಗೆ ನಿಜವಾದ ಸಂತೋಷವನ್ನು ನೀಡುವುದು ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡುವುದು ಬಹಳ ಮುಖ್ಯ. ಮಾನ್ಯ ಡಿ.ವಿ.ಜಿ. ಅವರ ಕಗ್ಗವು ನಮಗೆ ಒಂದು ಸರಳವಾದ ಸಂದೇಶವನ್ನು ನೀಡುತ್ತದೆ. ಅದು ನಾವು ನಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ತತ್ವಕ್ಕೆ ಬದ್ಧರಾಗಬೇಕು ಎಂಬುದು. ಈ ತತ್ವವೇ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ ಮತ್ತು ನಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ.